ಸುಂದರಪುರ ಕಾಡಿನಲ್ಲಿ ಒಂದು ಸಲ ಶ್ಯಾಮ್ ಹಕ್ಕಿ ಸಮೋಸದ ಅಂಗಡಿ ಹಾಕಿದ್ದ. ಅವನು ಪ್ರತಿದಿನ ಸಮೋಸ ಮಾಡಿ ಮಾರಾಟ ಮಾಡ್ತಾ ಇದ್ದ. ಅವನು ಮಾಡುವ ಸಮೋಸ ತುಂಬಾ ಚೆನ್ನಾಗಿರ್ತಾ ಇತ್ತು. ದೂರ ದೂರದಿಂದ ಸಮೋಸ ತಗೊಳ್ಳಿಕ್ಕೆ ಹಕ್ಕಿಗಳು ಬರ್ತಾ ಇದ್ರು. ಯಾಕಂದ್ರೆ ಶ್ಯಾಮ್ ಹಕ್ಕಿ ಮಾಡುವ ಸಮೋಸ ತುಂಬಾ ರುಚಿಯಾಗಿತ್ತು. ಒಂದು ಸಲ ಆ ಸಮೋಸನ ತಿಂದ ಹಕ್ಕಿಗೆ ಮತ್ತೆ ಮತ್ತೆ ಬಂದು ಸಮೋಸ ತಿನ್ನೋಣ ಅನ್ನಿಸ್ತಾ ಇತ್ತು. ಹೊಟ್ಟೆ ತುಂಬಾ ತಿಂತಾ ಇದ್ರು. ಒಂದು ದಿನ ಒಂದು ಶ್ರೀಮಂತ ಹಕ್ಕಿ ಆ ಸಮೋಸದ ಅಂಗಡಿಗೆ ಬರ್ತಾನೆ. ಆವಾಗ ಶ್ಯಾಮ್ ಹಕ್ಕಿ ಸಮೋಸ ಮಾಡ್ತಾ ಇದ್ದ. ಆ ಶ್ರೀಮಂತ ಹಕ್ಕಿ ಸಮೋಸ ಅಂಗಡಿಯ ಹತ್ತಿರ ಬರ್ತಾನೆ. ಆಮೇಲೆ ಶ್ಯಾಮ್ ಹಕ್ಕಿ ಹತ್ರ ಹೇಳ್ತಾನೆ, ನನ್ಗೆ 2 ಸಮೋಸ ಕೊಡಿ. ನೀವು ಸ್ವಲ್ಪ ಹೊತ್ತು ನಿಲ್ಲಿ, ಇವಾಗ ಸಮೋಸ ಆಗ್ತಾ ಇದೆ ಅಂತ ಶ್ಯಾಮ್ ಹಕ್ಕಿ ಹೇಳ್ತಾನೆ. ಆಮೇಲೆ ಒಂದು ಬಡವ ಹಕ್ಕಿ ಅದೇ ಶ್ಯಾಮ್ ಹಕ್ಕಿಯ ಸಮೋಸದ ಅಂಗಡಿಗೆ ಬರ್ತಾನೆ. ಆ ಹಕ್ಕಿಗೆ ಕೂಡ ಸಮೋಸ ಬೇಕಿತ್ತು. ಆದ್ರೆ ಅವನ ಹತ್ತಿರ ದುಡ್ಡಿರ್ಲಿಲ್ಲ. ಯಾಕಂದ್ರೆ ಅವನು ತುಂಬಾ ಬಡವನಾಗಿದ್ದ. ಶ್ಯಾಮ್ ಹಕ್ಕಿ ಅವನನ್ನ ನೋಡ್ತಾನೆ. ಆಮೇಲೆ ಹೇಳ್ತಾನೆ, ಇವಾಗ ಸಮೋಸ ಆಗ್ತಾ ಇದೆ, ನೀನು ಸ್ವಲ್ಪ ಹೊತ್ತು ಇರು, ಕೊಡ್ತೇನೆ ನಿನ್ಗೆ. ಸಮೋಸ ಆದ ಕೂಡ್ಲೆ ಶ್ಯಾಮ್ ಹಕ್ಕಿ ಶ್ರೀಮಂತ ಹಕ್ಕಿಗೆ ಸಮೋಸ ಕೊಡ್ತಾನೆ. ಆಮೇಲೆ ಅವನು ಆ ಬಡವ ಹಕ್ಕಿಗೆ ಕೂಡ ಸಮೋಸ ಕೊಡ್ತಾನೆ. ಆ ಬಡವ ಹಕ್ಕಿ ಅಲ್ಲಿಂದ ಹೊರಟು ಹೋಗ್ತಾನೆ. ಯಾಕಂದ್ರೆ ಅವನಿಗೆ ಸಮೋಸ ಸಿಕ್ಕಿತ್ತು. ಆ ಶ್ರೀಮಂತ ಹಕ್ಕಿ ಇದನ್ನೆಲ್ಲ ನೋಡ್ತಾ ಇದ್ದ. ಅವನು ಹೇಳ್ತಾನೆ, ಅವನು ದುಡ್ಡು ಕೊಟ್ಟಿಲ್ಲ. ನಿನ್ಗೆ ಅವನು ಯಾರಂತ ಗೊತ್ತಿದ್ಯಾ? ಅವನು ತುಂಬಾ ಬಡವ. ನನಗೆ ಗೊತ್ತು ಅವನತ್ರ ದುಡ್ಡಿಲ್ಲ ಅಂತ. ಆದ್ರೆ ನಾನು ಅವನಿಗೆ ಸಮೋಸ ಕೊಟ್ರೆ ಅವನ ಹಸಿವು ದೂರ ಆಗ್ತದೆ ಅಂತ ಗೊತ್ತು ನನಗೆ. ನನಗೆ ಬಡವ ಹಕ್ಕಿಗಳಿಗೆ ಸಹಾಯ ಮಾಡೋದಂದ್ರೆ ತುಂಬಾ ಇಷ್ಟ. ಆವಾಗ ಆ ಶ್ರೀಮಂತ ಹಕ್ಕಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾನೆ. ಏನಂದ್ರೆ ಸಮೋಸ ಮಾಡ್ತಾ ಇರೋ ಈ ಶ್ಯಾಮ್ ಹಕ್ಕಿ ತುಂಬಾ ಒಳ್ಳೆಯ ಮನಸ್ಸಿರುವ ಹಕ್ಕಿ ಅಂತ. ಮೈನಾ, ಇವತ್ತು ತುಂಬಾ ಮಳೆ ಆಗ್ತಾ ಇದೆ. ಇದರಿಂದ ನನಗೆ ಆಹಾರ ತರಲಿಕ್ಕೂ ಆಗ್ತಾ ಇಲ್ಲ. ಈ ಮಳೆ 2 ದಿನದವರೆಗೆ ಇರ್ಬೋದೋ ಏನು. ಆಮೇಲೆ ಧಾನ್ಯ ತರೋಣ. ಇವಾಗ ನಮ್ಮ ಹತ್ರ 2 ದಿನದವರೆಗೆ ಬೇಕಾದಷ್ಟು ಆಹಾರ ಇದೆ. ಮಳೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಹಾ ರೀ, ಕಷ್ಟ ಆಗ್ತದೆ. ನಾವು ನಮ್ಮ ಗದ್ದೆಯಲ್ಲಿ ಭತ್ತದ ಫಸಲು ಮಾಡೋಣವಾ? ಈ ಸಲ ಮಳೆನೂ ತುಂಬ ಚೆನ್ನಾಗಿ ಬಂದಿದೆ. ನಾವು ಈ ಮಳೆಯ ಉಪಯೋಗವನ್ನು ಮಾಡಿಕೊಳ್ಳೋಣವಾ? ಇದರಿಂದ ನಮಗೆ ಧಾನ್ಯ ಹುಡುಕುವ ಕೆಲಸ ಕೂಡ ಇರೋದಿಲ್ಲ. ಹಾ ಮೈನಾ, ನೀನು ಹೇಳೋ ಮಾತು ಯೋಚನೆ ಮಾಡಬೇಕಾದ್ದೆ. ನೀನು ಸರಿಯಾಗಿ ಹೇಳ್ತಾ ಇದೀಯಾ. ಇದರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ನೋಡು. ಸರಿ, ಈ ಸಲ ನಾವು ನಮ್ಮ ಗದ್ದೆಯಲ್ಲಿ ಭತ್ತದ ವ್ಯವಸಾಯ ಮಾಡೋಣ. ಅದೇ ರೀತಿ ಯೋಚನೆ ಮಾಡಿ ಇಬ್ಬರು ಗಂಡ ಹೆಂಡತಿ ಮಲ್ಕೊಳ್ತಾರೆ. 2 ದಿನ ಚೆನ್ನಾಗಿಯೇ ಮಳೆ ಆಯಿತು. ಮರುದಿನ ಮಳೆ ಕಡಿಮೆಯಾಗಿ ತುಂಬಾ ಬಿಸಿಲು ಬರ್ತಾ ಇತ್ತು. ಮೈನಾ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ತಮ್ಮ ಗದ್ದೆಗೆ ಹೋಗ್ತಾರೆ. ಮೈನಾ, ನಮ್ಮ ಗದ್ದೆಯಲ್ಲಿ ತುಂಬಾ ನೀರಿದೆ, ನಾವು ಫಸಲು ಬೆಳೆಸ್ಬೋದು. ಆದ್ರೆ ಇದಕ್ಕೋಸ್ಕರ ನಮಗೆ ಭತ್ತದ ಬೀಜದ ಅವಶ್ಯಕತೆ ಇದೆ. ಭತ್ತದ ಬೀಜ ಎಲ್ಲಿಂದ ತರೋದು? ನಮ್ಮ ಹತ್ತಿರದ ಮನೆಯ ಪಾರಿವಾಳದ ಹತ್ತಿರ ಭತ್ತದ ಬೀಜ ಇದೆ. ಹೇಗೆ ಅಂದರೆ, ಹೋದ ವರ್ಷ ಅವಳು ಅವಳ ಗದ್ದೆಯಲ್ಲಿ ಭತ್ತದ ಕೃಷಿ ಮಾಡಿದ್ಲು. ಆದರೆ ಅವಳು ಒಳ್ಳೆಯವಳಲ್ಲ. ಅವಳು ಯಾವಾಗಲೂ ಬೇರೆಯವರಿಗೆ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾಳೆ. ಆಯ್ತು ಮೈನಾ, ಒಂದು ಸಲ ನೆರೆಮನೆಯ ಪಾರಿವಾಳದ ಹತ್ತಿರ ಮಾತನಾಡಿ ನೋಡೋಣ. ಆ ಥರ ಯೋಚನೆ ಮಾಡಿ 2 ಹಕ್ಕಿಗಳು ನೆರೆಮನೆಯ ಪಾರಿವಾಳದ ಹತ್ತಿರ ಬಂದ್ರು. ಬಾ ಮೈನಾ ಹಕ್ಕಿ, ಬಾ. ನಿಮ್ಮಿಬ್ಬರಿಗೂ ಗಂಡ ಹೆಂಡತಿಗೆ ನನ್ನ ನೆನಪು ಹೇಗಾಯ್ತು? ನನ್ನಿಂದ ಏನಾದರೂ ಸಹಾಯ ಆಗ್ಬೇಕಿತ್ತೇನು? ಹಾ ಪಾರಿವಾಳ, ಈ ಸಲ ಒಳ್ಳೆ ಮಳೆ ಆಗಿದೆ. ನಾವು ಯೋಚನೆ ಮಾಡ್ತಾ ಇದ್ವಿ ಈ ಸಲ ಮಳೆಯ ಉಪಯೋಗ ಮಾಡಿಕೊಳ್ಳೋಣ ಅಂತ. ಅದಕ್ಕಾಗಿ ನಾವು ನಮ್ಮ ಗದ್ದೆಯಲ್ಲಿ ಭತ್ತದ ಕೃಷಿ ಮಾಡೋಣ ಅಂತ ಇದ್ದೀವಿ. ಓಹೋ,
ಇದಂತೂ ಒಳ್ಳೆ ವಿಷಯ. ಹಾ, ಇದಂತೂ ಒಳ್ಳೆ ವಿಷಯನೇ. ಆದರೆ ನಮ್ಮ ಹತ್ರ ಭತ್ತದ ಕೃಷಿ ಮಾಡಲಿಕ್ಕೆ ಬೇಕಾದಷ್ಟು ಭತ್ತದ ಬೀಜ ಇಲ್ಲ. ಹೋದ ವರ್ಷ ನೀವು ನಿಮ್ಮ ಗದ್ದೆಯಲ್ಲಿ ಭತ್ತದ ಕೃಷಿ ಮಾಡಿದ್ರಿ ಅಲ್ವಾ? ನಿಮ್ಮ ಹತ್ರ ಭತ್ತದ ಬೀಜ ಇದೆ ಅನ್ಸುತ್ತೆ. ನೀವು ನಮಗೆ ಕೊಡ್ಬೋದಾ? ಹಾ, ಯಾಕಾಗಲ್ಲ, ಕೊಡ್ಬೋದು. ನನ್ನ ಹತ್ರ ಭತ್ತದ ಬೀಜ ಇದೆ. ಅದನ್ನು ಕೊಡಬೇಕಾದ್ರೆ ನಾನು ಕೊಡೋ ತಗೊಳ್ಳೋ ಮಾತು ಆಡಬೇಕಾಗತ್ತೆ. ನಾನು ಭತ್ತದ ಬೀಜವೇನೋ ಕೊಡ್ತೇನೆ, ಆದರೆ ಅದರ ಪ್ರತಿಫಲವಾಗಿ ಯಾವಾಗ ಫಸಲು ತಯಾರಾಗ್ತದೋ ಆವಾಗ ನನ್ನ ಭತ್ತ ಎಲ್ಲ ವಾಪಸ್ ಕೊಡಬೇಕು. ಹಾ ಪಾರಿವಾಳ, ಖಂಡಿತವಾಗಿಯೂ ನಾವು ನಿಮ್ಮ ಭತ್ತನ ವಾಪಸ್ ಕೊಡ್ತೇವೆ. ಸರಿ ಸರಿ, ಇವಾಗ ಇಲ್ಲೇ ಇರಿ, ನಾನು ಹೋಗಿ ಭತ್ತದ ಬೀಜ ತರ್ತೇನೆ. ಪಾರಿವಾಳ ಭತ್ತದ ಬೀಜ ತರಲಿಕ್ಕೆ ಹೋಗ್ತಾಳೆ. ತಗೋ ಭತ್ತದ ಬೀಜ, ಆದರೆ ಫಸಲು ತೆಗೆಯೋ ಸಮಯದಲ್ಲಿ ನನ್ನನ್ನು ಮರಿಬೇಡ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ನ ಭತ್ತದ ಬೀಜ. ಇದರ ಬದಲಾಗಿ ನನಗೆ ನನ್ನ ಭತ್ತ ಎಲ್ಲ ವಾಪಸ್ ಕೊಡಬೇಕು. ಸರಿ ಪಾರಿವಾಳ, ನಾನು ಮಾತು ಕೊಡ್ತೇನೆ. ನಾವು ನಿಮ್ಮ ಭತ್ತವನ್ನು ನಿಮಗೆ ಖಂಡಿತವಾಗಿಯೂ ವಾಪಸ್ ಕೊಡ್ತೇವೆ. ಮೈನಾ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ಭತ್ತದ ಬೀಜ ತಗೊಂಡು ಹೊರಟೋಗ್ತಾರೆ. ಆದರೆ ಅವರಿಗೆ ನೆರೆಮನೆಯ ಪಾರಿವಾಳದ ಪ್ಲಾನ್ ಗೊತ್ತಿರಲಿಲ್ಲ. ಹಾ ಮೈನಾ, ಇವಾಗ ನಮಗೆ ಭತ್ತದ ಬೀಜನೂ ಸಿಕ್ಕಿದೆ, ಮಳೆನೂ ಆಗಿದೆ. ಇವಾಗ ಗದ್ದೆಗೆ ಬೀಜ ಹಾಕೋಣ. ಇಬ್ರು ಗಂಡ ಹೆಂಡತಿ ಸೇರ್ಕೊಂಡು ಗದ್ದೆಯಲ್ಲಿ ಭತ್ತದ ಬೀಜ ಹಾಕ್ತಾರೆ. ಇವತ್ತಿನ ನಮ್ಮ ಕೆಲಸ ಆಯ್ತು, ನಡಿ ಮನೆಗೋಗೋಣ, ಸ್ವಲ್ಪ ದಿನ ಬಿಟ್ಟು ಬರೋಣ. ಮೈನಾ ಹಕ್ಕಿ ಮತ್ತೆ ಶ್ಯಾಮ್ ಹಕ್ಕಿ ಮನೆಗೆ ಬರ್ತಾರೆ. ದಿನಗಳು ಉರುಳ್ತಾ ಇದ್ವು. ಒಂದು ದಿನ, ಮೈನಾ ನಡಿ, ನಾವು ಗದ್ದೆಗೆ ಹೋಗಿ ಭತ್ತದ ಫಸಲು ನೋಡ್ಕೊಂಡು ಬರೋಣ. ಆಯ್ತು ರೀ, ನಡೀರಿ. ಇಬ್ರು ಗದ್ದೆಗೆ ಹೋಗ್ತಾರೆ. ಆದರೆ ಗದ್ದೆಯಲ್ಲಿ ಫಸಲು ಒಳ್ಳೆ ರೀತಿ ಬಂದಿತ್ತು. ನೋಡು, ಎಷ್ಟು ಒಳ್ಳೆ ಫಸಲು ಬಂದಿದೆ. ಹಾ ರೀ, ಒಳ್ಳೆ ಫಸಲು ಬಂದಿದೆ. ಆದರೆ ಇದಕ್ಕೆ ಈಗ ನೀರಿನ ಅವಶ್ಯಕತೆ ಇದೆ. ಹಾ ಮೈನಾ, ಮಳೆ ಬಂದು ತುಂಬ ದಿನ ಆಗಿದೆ ಅಲ್ವಾ? ಇದೇ ಥರ ನೀರಿಲ್ಲ ಅಂದರೆ ನಮ್ಮ ಫಸಲು ಹಾಳಾಗ್ತದೆ. ಹಾ, ಮಳೆ ಬರುವ ಸೂಚನೆಗಳೂ ಕಾಣ್ತಾ ಇಲ್ಲ. ಇವಾಗ ನಾವು ನೀರು ತಂದು ಹಾಕಲೇಬೇಕು. ಆಯ್ತು ಮೈನಾ, ನಾವು ಹಾಗೆಯೇ ಮಾಡೋಣ. ಎರಡು ಹಕ್ಕಿಗಳು ಸೇರ್ಕೊಂಡು ನದಿಯಿಂದ ನೀರು ತಂದು ಗದ್ದೆಗೆ ಹಾಕ್ತಾರೆ. ಅದೇ ರೀತಿ ಮಾಡಿ ಮಾಡಿ ಫಸಲು ತೆಗೆಯುವ ಸಮಯ ಬಂದೇ ಬಿಡ್ತು. ಒಂದು ದಿನ ಎರಡು ಹಕ್ಕಿಗಳು ಸಂಜೆಯ ಹೊತ್ತಿಗೆ ಗದ್ದೆಯಿಂದ ಮನೆಗೆ ವಾಪಸ್ ಬರ್ತಾರೆ. ಮೈನಾ, ನಾನಿವತ್ತು ತುಂಬ ಸುಸ್ತಾಗಿದ್ದೇನೆ, ಮತ್ತೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇ ಸಲ ನಾವು ನಮ್ಮ ಗದ್ದೆಯಲ್ಲಿ ಭತ್ತದ ಫಸಲು ಬೆಳೆಸ್ತಿದ್ದೇವೆ, ಮತ್ತೆ ನಾಳೆ ಅದನ್ನು ತೆಗೆಯೋ ಸಮಯನೂ ಬಂದಿದೆ. ಹಾ, ನನಗೂ ತುಂಬ ಖುಷಿ ಇದೆ. ಇಬ್ಬರು ಹಕ್ಕಿಗಳು ಮಲ್ಕೊಳ್ತಾರೆ. ಮರುದಿನ ಎರಡು ಹಕ್ಕಿಗಳು ತಮ್ಮ ಗದ್ದೆಗೆ ಹೋಗ್ತಾರೆ. ಅರೆ, ಇದೇನಾಗ್ತಾ ಇದೆ? ನೆರೆಮನೆಯ ಪಾರಿವಾಳ ನಮ್ಮ ಗದ್ದೆಯಲ್ಲಿ ಏನು ಮಾಡ್ತಾ ಇದ್ದಾಳೆ? ಪಾರಿವಾಳ, ಏನಿದೆಲ್ಲ? ಬಾ ಮೈನಾ ಹಕ್ಕಿ, ನನ್ನ ಭತ್ತದ ಫಸಲು ತೆಗೆಯೋ ಸಮಯ ಬಂದಿತ್ತಲ್ವಾ, ಆದ್ರಿಂದ ನಾನು ಫಸಲು ತೆಗೆದಿದ್ದೇನೆ. ಆದರೆ ಇದು ನಮ್ಮ ಗದ್ದೆ, ನಾವು ಫಸಲು ಬೆಳೆಸಿದ್ದು, ನಾವೇ ನೀರು ಕೂಡ ಹಾಕಿದ್ದು. ಇವಾಗ ಫಸಲು ನೀನು ಹೇಗೆ ತೆಗಿತೀಯಾ? ಅದು ನಂದು. ಅರೆ ಮೈನಾ, ನಾನಂತೂ ನಿನಗೆ ಮೊದಲೇ ಹೇಳಿದ್ನಲ್ವಾ, ನನ್ನ ಭತ್ತ ವಾಪಸ್ ಕೊಡಬೇಕು ಅಂತ. ಹಾ, ನಾವು ನಿಮ್ಮ ಭತ್ತ ವಾಪಸ್ ಕೊಡ್ತೇವೆ, ನಾವು ಕೊಡಲ್ಲ ಅಂತ ಹೇಳಿಲ್ವಲ್ಲ. ಆಯ್ತು, ನೀವಂತೂ ಕೊಡಬೇಕಿತ್ತು, ಆದ್ರಿಂದ ನಾನು ನನ್ನ ಭತ್ತನ ತೆಗೆದುಕೊಂಡಿದ್ದೇನೆ. ಇದೆಲ್ಲ ನಿಮ್ದೇನಾ? ಹಾ ಹಕ್ಕಿ, ಇದೆಲ್ಲ ನಂದೇ. ನನ್ನ ಭತ್ತದ ಬೀಜದಿಂದ ಈ ಎಲ್ಲ ಭತ್ತ ಆಗಿರೋದಲ್ವಾ, ಆದ್ರಿಂದ ಇದೆಲ್ಲ ನಂದೇ. ಪಾರಿವಾಳ ಎಲ್ಲ ಭತ್ತ ತಗೊಂಡು ಮನೆಗೆ ಹೋಗ್ತಾಳೆ. ಏನಿದು ಮೈನಾ, ಇಷ್ಟೊಂದು ಕೆಲಸ ಮಾಡಿ ನಮಗೇನು ಲಾಭ ಆಯಿತು? ಇದಕ್ಕೆ ಹೇಳೋದು ಅನ್ಸುತ್ತೆ, ಕೊಡೋ ವಿಚಾರದಲ್ಲಿ ತುಂಬ ಯೋಚನೆ ಮಾಡಿ ಜಾಗರೂಕತೆಯಿಂದ ವ್ಯವಹಾರ ಮಾಡಬೇಕು ಅಂತ.